ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಹರ್ಷಿತಾಸ್ ಡೈಲಿ ವ್ಲಾಗ್. ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಹೊಸದಾಗಿ ಶುರು ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಆ್ಯಕ್ಚುಲಿ ಇದು ಹೋದ ವರ್ಷ ಯುಗಾದಿಗೆ ನನ್ನ ಮಗನ ಫೋಟೋಸ್ ತೆಗಿಯೋಕ್ಕೆ ಅಂತ ಥೀಮ್ ರೆಡಿ ಮಾಡ್ಕೊಂಡಿದ್ದೆ. ಅದ್ರ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಹೋದ ಇಯರ್ದು ಫೋಟೋಸು. ಓಕೆ, ಈಗ ಬನ್ನಿ ನೋಡೋಣ. ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ರಂಗೋಲಿ ಹಾಕ್ಬಿಡು ಅಂತಂದರು. ರಂಗೋಲಿ ಹಾಕಕ್ಕೆ ಬಂದೆ. ರಂಗೋಲಿ ಹಾಕಿದೆ. ಒಂದು ಪುಟಾಣಿ ರಂಗೋಲಿನೇ ಹಾಕ್ಕೊಂಡೆ, ಯಾಕೆಂದರೆ ಮನೆ ಮುಂದೆ ಮಣ್ಣಿನ ರೋಡ್ ಇರೋದ್ರಿಂದ ಅಷ್ಟು ದೊಡ್ಡದಾಗಿ ರಂಗೋಲಿ ಹಾಕೋಕ್ಕಾಗಲ್ಲ. ಹಾಗೆ ಹೊಸ್ಲಿಗೆಲ್ಲ ರಂಗೋಲಿ ಹಾಕಿ ತುಳಸಿ ಗಿಡಕ್ಕೆಲ್ಲ ರಂಗೋಲಿ ಹಾಕಿದೆ. ಜೊತೆಗೆ ಅಪ್ಪ ಬಾಗಿಲಿಗೆ ತೋರಣ ಎಲ್ಲ ಕಟ್ಕೋತಾಯಿದ್ರು. ದೇವ್ರ ಮನೆಗೆ ಮತ್ತು ಮುಂದೆ ಬಾಗಿಲಿಗೆಲ್ಲ ತೋರಣ ಕಟ್ತಾಯಿದ್ರು. ನನ್ನ ಮಗ ಬೆಳಗ್ಗೆ ಬೇಗನೆ ಎದ್ದಿದ್ದರಿಂದ ಅವನು ಖುಷಿಯಾಗಿ ಓಡಾಡ್ತಾ ಇದ್ದ. ಅವ್ರ ತಾತನಿಗೆ ಬೇವಿನ ಸೊಪ್ಪು ಮಾವಿನ ಸೊಪ್ಪೆಲ್ಲ ತೊಗೊಂಡೋಗಿ ಹಾಕು ಬಾಗಿಲಿಗೆ ಕಟ್ಟು ಅಂತ ಕೊಡ್ತಾಯಿದ್ದ. ಅದಕ್ಕೇನೋ ಒಂಥರ ಖುಷಿ ಇವತ್ತು ಮನೇಲಿ ಎಲ್ಲರ ಇರೋದಕ್ಕೆ. ಅಪ್ಪನೇ ಬಾಗಿಲಿಗೆ ದೇವ್ರ ಮನೆ ಬಾಗಿಲಿಗೆ ಮುಂದೆ ಬಾಗಿಲಿಗೆಲ್ಲ ತೋರಣ ಕಟ್ಟಿದ್ರು. ನೆಕ್ಸ್ಟು ಇವತ್ತು ನನ್ನ ಮಗನಿಗೆ ಎಣ್ಣೆ ಸ್ನಾನ ಮಾಡೋಣ ಅಂತ ಹರಳೆಣ್ಣೆ ಕೊಬ್ಬರಿ ಎಣ್ಣೆನ ಕಾಯಿಸಿ ಇಟ್ಕೊಂಡೆ. ಅವನಿಗೂ ಎಲ್ಲ ನೀಟಾಗಿ ಎಣ್ಣೆ ಹಚ್ಚಿದ್ದೆ. ಅವನಿಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದಂದ್ರೆ ಆಗಲ್ಲ, ಓಡಾಡಿಕೊಂಡು ಹಚ್ಚಿಸ್ಕೊಂಡ. ಆಮೇಲೆ ಅಮ್ಮ ಅವನಿಗೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಅಂಜೂರ ಮತ್ತು ದ್ರಾಕ್ಷಿ ಎಲ್ಲ ನೀರಲ್ಲಿ ನೆನೆ ಹಾಕಿ ಅವನಿಗೆ ತಿನ್ನೋಕೆ ಕೊಡ್ತಾರೆ. ಅವ್ನು ತಿನ್ನು ಅಂತಂದರೆ ನನಗೂ ತಿನ್ಸೋಕೆ ಬರ್ತಾಯಿದ್ದ, ತಿನ್ನು ಅಂತ. ಆಮೇಲೆ ಹಾಗೆ ತಿನ್ಕೊಂಡು ನಾನು ಒಂದು ಜೊತೆಗೆ ಎಣ್ಣೆ ಹಾಕ್ಕೊಂಡೆ. ಇಬ್ಬರು ತಲೆಗೆ ಎಣ್ಣೆ ಹಾಕ್ಕೊಂಡು ಒಂದು 1/2 hour ಆಗಲಿ ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಕಾಯ್ತಿದ್ದೆ. ಆಯಿತು 1/2 hour. ಆಮೇಲೆ ನನ್ನ ಮಗನಿಗೆ ಫಸ್ಟ್ ಹೋಗಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ನೋಡಿ ಹೇಗೆ ಕೂತಿದ್ದಾನೆ. ಅವನಿಗೆ ಖುಷಿ ಸ್ನಾನ ಮಾಡೋದಂದರೆ ಒಂದು ಸ್ವಲ್ಪನೂ ಅಳೋದಿಲ್ಲ. ಖುಷಿಯಾಗಿ ಸ್ನಾನ ಮಾಡಿಸ್ಕೊಂಡು ಬಂದ. ಅದಾದಮೇಲೆ ಅವರಪ್ಪ ಅವನಿಗೆ ನಾವು ರೆಡಿಮೇಡ್ ಜೊತೆ ಡ್ರೆಸ್ಸು ತಂದಿದ್ದೋ, ಅದಲ್ಲದೆ ಅವರಪ್ಪನಿಗೆ ಭಾರಿ ಇಷ್ಟ ಬಟ್ಟೆ ತೆಗೆದು ಹೊಲಿಯೋಕೆ ಹಾಕೋದಂದರೆ. ಅದಕ್ಕೆ ಎಲ್ಲ ಬಟ್ಟೆ ತೊಗೊಂಡೋಗಿ ರೆಡಿಮೇಡ್ಗಿಂತ ಇದು ಚೆನ್ನಾಗಿರುತ್ತೆ ಅಂತ ಹೊಲ್ಸ್ಕೊಂಡು ತೊಗೊಂಡು ಬಂದಿದ್ರು. ಇಷ್ಟು ಪುಟಾಣಿಯಾಗಿ ಪ್ಯಾಂಟು ಶರ್ಟು ಹೊಲ್ಕೊಟ್ಟಿದ್ರು ಅಂದರೆ ನಂಗೆ ನೋಡೇ ಖುಷಿ ಆಗ್ತಾಯಿತ್ತು. ಅದೇ ಪ್ಯಾಂಟು ಶರ್ಟ್ನ ಅವನಿಗೆ ಹಾಕಿ ರೆಡಿ ಮಾಡಿದೆ. ಖುಷಿಯಾಗಿ ಓಡಾಡ್ತಿದ್ದ. ಎಲ್ರಿಗೂ ಹಾಯ್ ಮಾಡು ಅಂದರೆ ಹಾಯ್ ಅಂತಿದ್ದ. ಹೊಸ ಬಟ್ಟೆ ಹಾಕ್ಕೊಂಡು ಖುಷಿ. ನೋಡಿ ಅಲ್ಲಿ ಹೇಗೆ ಆಡ್ತಿದ್ದಾನೆ. ಏನು ಹೇಳು ಅಂದರೂ ಹೇಳಲ್ಲ. ಅವ್ನಿಗೇನು ಇಷ್ಟ ಅದನ್ನೇ ಮಾತಾಡ್ಕೊಂಡು ಆರಾಮಾಗಿ ಕೂತಿದ್ದ, ಆಟ ಆಡ್ಕೊಂಡು. ಅವನಿಗೆ ಖುಷಿ. ಮನೇಲಿ ಎಲ್ಲರೂ ಇದ್ದಾರಲ್ಲ ಇವತ್ತು, ಇಲ್ಲಾಂದ್ರೆ ಅಷ್ಟೊತ್ತಿಗೆಲ್ಲ ಹೊರಟೋಗ್ಬಿಡ್ತಿದ್ವಿ. ಎಲ್ಲರೂ ಇದ್ದಾರಲ್ಲ ಅವನಿಗೆ ಖುಷಿ. ಆಮೇಲೆ ಹಾಲೆಲ್ಲ ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ದ. ಆಮೇಲೆ ಅವ್ರ ಮಾಮನೂ ಸ್ನಾನ ಮುಗಿಸಿ ಬಂದ. ಬಾಯಲ್ಲಿ ದೇವ್ರಿಗೆ ನಮಸ್ಕಾರ ಹಾಕು ಅಂತ ಕರಿತಾ ಇದ್ದ. ಆಮೇಲೆ ಬಂದು ನಮಸ್ಕಾರ ಮಾಡ್ದೆ. ಬೇವು ಬೆಲ್ಲ ಎಲ್ಲ ಅಮ್ಮ ಮಾಡಿಟ್ಟಿದ್ರು. ಅವನಿಗೆ ಬೇವು ಬೆಲ್ಲ ತಿನ್ನು ಅಂದರೆ ತಿಂತಾ ಇರಲಿಲ್ಲ. ಆಮೇಲೆ ನಾನೇ ತಿನ್ನಿಸ್ದೆ. ಅಮ್ಮ ಬಾತ್ ಮಾಡಿದರು. ನಾನು ತಿಂಡಿ ಮಾಡಿಕೊಂಡು ಪಾಪಗೂ ತಿಂಡಿ ತಿನ್ನಿಸಿ ರೆಡಿ ಆದೋ. ಆಮೇಲೆ ಅವ್ರ ಮಾಮ ಒಂದು ಪರ್ಸನಲೈಸ್ಡ್ ಗಿಫ್ಟ್ ಶಾಪ್ ಇದೆ, ಅವನು ಅಂಗಡಿಗೆ ಹೊರಡೋದಕ್ಕೆ ರೆಡಿ ಆದ. ಅವನಿಗೇನು ರಜೆ ಇರೋದಲ್ಲ ಸಾಮಾನ್ಯ. ಅವನು ಹೊರಡೋಕ್ಕೆ ರೆಡಿ ಆದ. ಅವನ ಜೊತೆ ಒಂದು ಫೋಟೋ ತೆಗೆಸ್ಕೊತೀನಿ ಅಂತ ಎತ್ಕೊಂಡ. ಇವನು ಫೋಟೋ ಮತ್ತು ವೀಡಿಯೋ ಅಂತಂದರೆ ನನ್ನ ಮಗ ಮೊಬೈಲೇ ನೋಡೋದಿಲ್ಲ. ಬೇಕಂತ ಅಲ್ಲಿ ನೋಡೋದು ಇಲ್ಲಿ ನೋಡೋದು ಮಾಡ್ತಾಯಿರ್ತಾನೆ. ಆಮೇಲೆ ಅವ್ರ ಮಾವ ಪೂಜಿ ಹೊಡೆದು ಆಚೆ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳಿ ಅದೆಲ್ಲ ಆದಮೇಲೆ 1-2 ಸಲ ನೋಡ್ದೆ. ಹಾಗೆ ನಾನು ಫೋಟೋ ವೀಡಿಯೋ ತಗೊಂಡೆ. ಆಮೇಲೆ ಆಚೆ ಕರ್ಕೊಂಡೋಗು ಅಂತ ಹೇಳಿ ಲಂಚ್ ಥರ ಮುದ್ದು ಕೊಡ್ತಾಯಿದ್ದ ಅವ್ರ ಮಾವಂಗೆ. ಅವ್ರ ಮಾವ ಆಮೇಲೆ ಹೆಲ್ಮೆಟ್ ಮರ್ತುಬಿಟ್ಟಿದ್ದೀನಿ ಅಂದ. ಅದಕ್ಕೆ ಅವರಪ್ಪ ಹೆಲ್ಮೆಟ್ನ ಕೊಡ್ತಾಯಿದ್ರು ಮಾವನಿಗೆ ತೊಗೊಂಡೋಗಿ ಕೊಡು ಅಂತ. ಅವನು ಕೈಲಾಗದೇ ಇದ್ದರೂ ಖುಷಿಯಾಗಿ ತೊಗೊಂಡೋಗಿ ಹೆಲ್ಮೆಟ್ನ ಅವ್ರ ಮಾವನಿಗೆ ಕೊಡ್ತಾಯಿದ್ದ. ಅವನಿಗೆ ಈ ಥರ ಎಲ್ಲ ಕೆಲಸ ಮಾಡೋದಂದರೆ ಭಾಳ ಖುಷಿ. ತೊಗೊಂಡೋಗಿ ಕೊಡೋದು, ಇಸ್ಕೊಂಬರೋದು, ಏನೇ ಹೇಳಿದ್ರು ಮಾಡ್ತಾನೆ ಖುಷಿಯಾಗಿ. ಅವ್ರ ಮಾವನಿಗೆ ಹೆಲ್ಮೆಟ್ ಕೊಟ್ಟ ತಕ್ಷಣ ಓಡ್ತಿದ್ದಾನೆ. ಬಾಯ್ ಮಾಡು ಅಂತಂದರೆ ಆಮೇಲೆ ಮತ್ತೆ ಬಾಯ್ ಮಾಡ್ದೆ. ಬಲ್ಗೈಯಲ್ಲಿ ಮಾಡು ಅಂದಮೇಲೆ ಮತ್ತೆ ಬಲ್ಗೈಯಲ್ಲಿ ಬಾಯ್ ಮಾಡ್ದೆ. ಅವನಿಗೆ ಬರೀ ತೀಟೆ ಭಾರಿ ತರಲೆ ತುಂಟ ನನ್ನ ಮಗ. ನೋಡಿ ಅಲ್ಲಿ ಅದು ಮುಟ್ಟೋದು ಇದು ಮುಟ್ಟೋದು, ಅದು ಎಳಿಯೋದು ಬರೀ ಇದೇ ಕೆಲಸ. ಏನು ಹೇಳಿದ್ರು ಹೇಳಿದ ಮಾತು ಕೇಳಲ್ಲ. ಬರೀ ಆಟ ನೋಡಿ. ಕರೆಂಟ್ ವೈರ್ ಮುಟ್ಟೋದು ಬೇಡ ಅಂದರೂ ಕೇಳೋದಿಲ್ಲ. ಆಮೇಲೆ ಅವರಪ್ಪ ಪುಸಿ ಹೊಡೆದು ಎತ್ಕೊಂಡು ಮುತ್ತು ಕೊಡು ಅಂತಂತಿದ್ರು. ಅವನು ಕೊಡೋಕ್ಕೆ ರೆಡಿ ಇಲ್ಲ, ಕೊಡಲ್ಲ ಅಂತಿದ್ದ. ಆಮೇಲೆ ಆಚೆ ಕರ್ಕೊಂಡೋಗ್ತೀನಿ ಅಂತ ಎಲ್ಲ ಹೇಳಿ, ಅವನಿಗೆ ಆಚೆ ಹೋಗೋದಂದರೆ ಭಾರಿ ಇಷ್ಟ, ಮನೆ ಒಳಗಿರೋಕ್ಕೆ ಇಷ್ಟ ಇಲ್ಲ. ಸೊ ಅದಾದಮೇಲೆ ಅವರಪ್ಪನಿಗೆ ಮುತ್ತು ಕೊಟ್ಟಮೇಲೆ ನಾವು ಎಲ್ಲ ರೆಡಿ ಆದೋ ಹೊರಗಡೆ ಹೋಗೋಣ ಅಂತ. 3 ಜನನೂ ಹೊರಗಡೆ ಹೊರಟೋ. ಇವತ್ತು ನನ್ನ ಯಜಮಾನ್ರದ್ದು ಒಂದು ಬಾಸುಮತಿ ರೈಸ್ ಏಜೆನ್ಸಿ ಇದೆ ಬಂಡಿಪಾಳ್ಯದಲ್ಲಿ, ನಮ್ಮದೇ ಶಾಪ್ ಇದೆ. ಸೊ ಇವತ್ತು ಅಂಗಡಿ ಓಪನ್ ಮಾಡಿ ಕರೆಕ್ಟಾಗಿ 4 ವರ್ಷ ಆಗುತ್ತೆ. ಸೊ ಅದಕ್ಕೆ ಅಂಗಡಿ ಪೂಜೆಗೆ ಅಂತ ಹೊರಟು. ಪಾಪುಗೆ ನಿದ್ದೆ ಬರ್ತಿತ್ತು ನನ್ನ ಮಗನಿಗೆ, ಯಾಕೆಂದರೆ ತಿಂದು 11 ವರ್ಷಕ್ಕೆ ಮಲ್ಕೋತಾನೆ. 10:30 ಹೊರಟುವಲ್ಲ, ತಣ್ಣಗೆ ಗಾಳಿ ಬಿಸ್ತಿದ್ದ ಕಾರಣ ಹಾಗೆ ಮಲ್ಕೋತಾ ಇದ್ದ. ನಾವು ಹಾಗೆ 1-2 ನಿಮಿಷ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಹೀಗೆ ಅಂಗಡಿ ಹತ್ರ ಬಂಡಿಪಾಳ್ಯಗೆ ರೀಚ್ ಆದೋ.
ಅಂಗಡಿ ಹತ್ರ ಹಾಗೆ ಹೋಗ್ತಾಯಿದ್ದೆ. ಹಾಗೆ ಒಂದು ಸಣ್ಣ ವೀಡಿಯೋ ಮಾಡಿಕೊಂಡೆ. ಮಗು ಮಲಗಿರೋದ್ರಿಂದ ಕಂಟಿನ್ಯೂಸ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವ್ನ ಸೇಫ್ಟಿ ಮುಖ್ಯ ಆ್ಯಕ್ಚುಲಿ. ಸೊ ಅದಕ್ಕೆ ಹಾಗೆ ಒಂದು ಸಣ್ಣ ಕ್ಲಿಪ್ ವೀಡಿಯೋ ಮಾಡಿಕೊಂಡೆ. ಇಲ್ಲೇ ನಮ್ಮ ಅಂಗಡಿ ಇರೋದು ರೈಟ್ ಸೈಡಲ್ಲಿ. ನಮ್ಮ ಅಂಗಡಿ ಹೆಸರು ರಾಮದೂತ ಮಾರ್ಕೆಟಿಂಗ್ ಅಂತ. ನಾವು ಬಾಸುಮತಿ ರೈಸ್ ಏಜೆನ್ಸಿ ತೊಗೊಂಡಿದ್ದೀವಿ. ಹೋಲ್ಸೇಲಾಗಿ ಶಾಪ್ಗೆ ಮತ್ತು ಹೋಟೆಲ್ಸ್ಗೆಲ್ಲ ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಂಗಡಿ ಹತ್ರ ರೀಚ್ ಆದಮೇಲೆ ಹೀಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆಗೆ ಏನೇನು ಬೇಕೆಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ಮತ್ತು ಆ್ಯಕ್ಚುಲಿ ಗಂಡಸರು ಪೂಜೆ ಮಾಡಿದ್ರೆ ತುಂಬ ಶ್ರೇಯಸ್ಸು. ಅದಕ್ಕೆ ಪುರೋಹಿತರೆಲ್ಲ ಗಂಡು ಮಕ್ಕಳೇ ಆಗಿರ್ತಾರೆ. ಸೊ ಅದಕ್ಕೆ ನನ್ನ ಗಂಡನ ಫಸ್ಟ್ ನೀವು ದೀಪ ಹಚ್ಬಿಡಿ, ಆಮೇಲೆ ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಕೈಲೇ ದೀಪ ಹಚ್ಚಿಸ್ದೆ. ಅವರಪ್ಪ ಮಾಡ್ತಾ ಇರೋದನ್ನೇ ನೋಡ್ತಾ ಇದ್ದ. ಆಮೇಲೆ ಇಳಿದು ನಾನು ನಮಸ್ಕಾರ ಮಾಡ್ತೀನಿ ಅಂತ ಹಿಂದೆ ಮುಂದೆ ಏನೂ ನೋಡಿಲ್ಲ, ಚೇರಿಂದ ಧುಮುಕ್ತ. ಆಮೇಲೆ ಅವರಪ್ಪನ ಎತ್ಕೊ ಅಂತ ಹೇಳ್ಬಿಟ್ಟು ದೇವ್ರಿಗೆ ನಮಸ್ತೆ ಮಾಡ್ತಾಯಿದ್ದ. ಅವನಿಗೆ ಖುಷಿ ದೇವ್ರಿಗೆ ನಮಸ್ತೆ ಮಾಡೋದು, ಪೂಜೆ ಇದೆಲ್ಲ ಭಾರಿ ಖುಷಿ. ಅದಾದಮೇಲೆ ನಾನು ಅಂಗಡಿಗೆಲ್ಲ ಪೂಜೆ ಮಾಡಿ ಏನು ಬೇಕೆಲ್ಲ ಆರಾಮಾಗಿ ಪೂಜೆ ಮುಗಿಸ್ಕೊಂಡು, ಯಾಕೆಂದರೆ ಬೇಗನೆ ಹೊರಟು ಬಂದಿದ್ದೋ. ಇನ್ನೂ ನನಗೆ ಆ್ಯಕ್ಚುಲಿ ಇವತ್ತು ಡ್ಯೂಟಿ ಇತ್ತು, ಸೆಕೆಂಡ್ ಶಿಫ್ಟ್ 12 ಗಂಟೆಯಿಂದ 8 ಗಂಟೆ. ಅಷ್ಟು ಒಳಗಡೆ ಪೂಜೆ ಎಲ್ಲ ಮುಗಿಸಿ ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ರೆಡಿಯಾಗಿ ಬಂದಿದ್ದೆ. ಹಾಗೆ ಅಂಗಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ತಂದೆನೂ ಎಲ್ಲ ಇಳಿ ತೆಗೆದು ಅಂಗಡಿಗೆ ಯಾವುದೇ ದೃಷ್ಟಿ ಏನಾರು ಆಗಿದ್ರೆ ನೀವೇ ಅಳಿಸಿ ಹೋಗಲಿ ಅಂತ ಅಂದ್ಬಿಟ್ಟು ಹಾಗೆ ದೃಷ್ಟಿ ತೆಗೆದು ಸತ್ತಕ್ಕೆ ಹೊಡೆದ್ರು. ಹಾಗೆ ಒಂದು ಫೋಟೋ ತೊಗೊಂಡೆ. ನನಗೂ 11:30 ಆಗ್ತಾಯಿತ್ತು. ಆಫೀಸಿಗೆ ಹೊರಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದನೇ ಒಂದು ಆಟೋ ಮಾಡಿಕೊಂಡು ನಾನು ಆಫೀಸ್ ಕಡೆ ಹೊರಟೆ. ಅವರಪ್ಪ ಪಾಪನ ಕರ್ಕೊಂಡೋಗಿ ಅಮ್ಮನ ಮನೆಗೆ ಬಿಟ್ಟು ಹೋಗ್ತಾರೆ. ನಾನು ಆಫೀಸ್ ಪ್ರೆಮಿಸಸ್ ಒಳಗಡೆ ಬಂದೆ. ಇಲ್ಲಿ ವೀಡಿಯೋ ಮಾಡೋದು ಸರಿಯಲ್ಲ ಅಂತ ನನಗೆ ಅನ್ನಿಸ್ತು. ಇಲ್ಲಿ ವೀಡಿಯೋನ ನಿಲ್ಲಿಸ್ಕೊಂಡು ಡ್ಯೂಟಿ ಶುರು ಮಾಡಿದೆ. 8 ಗಂಟೆಗೆ ನೈಟು ನನ್ನ ಡ್ಯೂಟಿ ಮುಗಿಯೋಷ್ಟರಲ್ಲಿ 10 ನಿಮಿಷ ಮುಂಚೆನೇ ನನ್ನ ಹಸ್ಬೆಂಡ್ ಬಂದು ವೆಯ್ಟ್ ಮಾಡ್ತಾಯಿದ್ರು. ಆಫೀಸಿಂದ ಇಬ್ಬರು ಹೊರಡುವಾಗ ಆಗಲೇ ಒಂದು ಸಣ್ಣ ವೀಡಿಯೋ ಮಾಡಿಕೊಂಡೆ. ನನ್ನ ಯಜಮಾನ್ರು ಇಷ್ಟೊತ್ತಲ್ಲಿ ವೀಡಿಯೋ ಮಾಡ್ತಿದ್ಯಾ, ನೋಡಿದವರೆಲ್ಲ ಕತ್ಲಲ್ಲಿ ಏನು ಮಾಡ್ತಾಯಿದ್ದಾರೆ ಇವರು ವೀಡಿಯೋ ಅಂತ ಹಾಗೆ ಹೀಗೆ ಅಂತ ರೇಗಿಸ್ತಾಯಿದ್ರು. ಹಾಗೆ ರೇಗಿಸ್ಕೊಂಡು ಒಂದು ಸಣ್ಣ ವೀಡಿಯೋ ಮಾಡಿಕೊಂಡು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹಾಗೆ ಮನೆಗೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ನನ್ನ ಮಗ ಕಾಯ್ತಿತ್ತು. ಅವನಿಗೆ ಅಮ್ಮ ಊಟ ಮಾಡಿಸಿದ್ರು. ಅದಾದಮೇಲೆ ಅಮ್ಮ ಒಬ್ಬಟ್ಟು ಆ್ಯಕ್ಚುಲಿ ಮಾಡಿರಲಿಲ್ಲ, ತಂದಿದ್ದು. ಪಾಪು ಇರೋದ್ರಿಂದ ಒಬ್ಬರಿಗೆ ಮಾಡೋಕ್ಕಾಗಲ್ಲ. ಜೊತೆಗೆ ವಡೆ, ಹಾಗೆ ಗಸಗಸೆ ಖೀರೆಲ್ಲ ಮಾಡಿದರು. ಜೊತೆಗೆ ಅನ್ನ ಮತ್ತು ಮೊಳಕೆ ಕಾಳಿನ ಸಾಂಬಾರೆಲ್ಲ ಮಾಡಿದರು. ನಮಗೂ ಬೆಳಗ್ಗೆಯಿಂದ ಆಯಾಸ ಆಗಿತ್ತು. ಎಲ್ಲರೂ ಕೂತು ಊಟ ಮಾಡಿ ಒಟ್ಟಿಗೆ ಮಲ್ಕೊಂಡು ಹೋಗೋದು. ನಾನು ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಯಾರಿಗೆ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.